ಸ್ವಂತ ಮನೆ ನಿರ್ಮಾಣ ಮಾಡೋದಕ್ಕೆ ತುಂಬಾ ಕಷ್ಟಪಡುತ್ತಿದ್ದೀರಾ? ಅಥವಾ ಬಾಡಿಗೆ ಭೋಗ್ಯ ಮನೆಯಲ್ಲಿ ವಂಶ ಪಾರಂಪರಿಕವಾಗಿ ನಮ್ಮ ವಂಶದ ಹೆಗ್ಗುರುತು ಅಂತಲೇ ಅದನ್ನು ಉಳಿಸ್ಕೊಂಡು ಮನೆ ಕಟ್ಕೊಳ್ಳದೇನೆ, ಸ್ವಂತ ಮನೆ ಆಸ್ತಿ ಪಾಸ್ತಿ ಮಾಡ್ಕೊಳ್ದೇನೆ ಜೀವನ ಪೂರ್ತಿ ನಿಮ್ಮ ಆಯಸ್ಸನ್ನು ಕಳೆಯುತ್ತಿದ್ದೀರಾ? ಮಕ್ಕಳಿಗೆ ಏನು ಮಾಡೋದಕ್ಕೆ ಆಗ್ತಾ ಇಲ್ವಾ? ಈ ಒಂದು ಪರಿಹಾರ ತಂತ್ರ ಮಾಡಿ ಈ ವರ್ಷದಲ್ಲಿ ಸ್ವಂತ ಮನೆ ಅರ್ಧ ಮುಕ್ಕಾಲು ಭಾಗ ಖಂಡಿತವಾಗಿಯೂ ಆಗಲು ಪ್ರಾರಂಭವಾಗುತ್ತದೆ. ಮುಂದಿನ ವರ್ಷಕ್ಕೆ ಗೃಹ ಪ್ರವೇಶ ಮಾಡಿ ಸ್ವಂತ ಮನೆಗೆ ಹೋಗುವ ಹಾಗೆ ಆಗುತ್ತದೆ. ಕನಿಷ್ಠ ಪಕ್ಷ ಒಂದು ನಿವೇಶನ ಸೈಟನ್ನಾದರೂ ತೆಗೆದುಕೊಳ್ಳುವಷ್ಟು ದೈವ ಅನುಗ್ರಹ ಪ್ರೇರಣೆ ಆಗುತ್ತದೆ. ಆ ಒಂದು ವಸ್ತು ಯಾವುದು, ಅದು ಎಲ್ಲಿ ಇರುತ್ತೆ? ಬನ್ನಿ ವೀಕ್ಷಕರೇ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅಮೃತಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಇಂತಹ ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಬರ್ತಾನೆ ಇರುತ್ತೆ. ಜನರಿಗೆ ಕಷ್ಟದ ಮೇಲೆ ಕಷ್ಟ, ದುಃಖ ಮತ್ತು ಅಸಹಾಯಕತೆ, ಎಷ್ಟೋ ಜನರಿಗೆ ಶತ್ರು ಕಾಟಗಳು ಆಗುತ್ತಿರುತ್ತೆ. ವಾಮಾಚಾರದಿಂದ ಬಳಲುತ್ತಾ ಇರುತ್ತಾರೆ. ದೃಷ್ಟಿ ದೋಷದಿಂದ ಉದ್ಧಾರವಾಗಲು ಸಾಧ್ಯವಾಗುತ್ತಿರುವುದಿಲ್ಲ. ಇಂತಹ ಶತ್ರುಕಾಟ, ದೃಷ್ಟಿದೋಷ, ಮಾಟಮಂತ್ರ, ದುಡ್ಡು ಕಾಸಿನ ಸಮಸ್ಯೆಗಳ ಪರಿಹಾರ ಆಗಲೇಬೇಕು ಅಂದರೆ ಉಚಿತ ಭವಿಷ್ಯ ಖಚಿತ ಪರಿಹಾರ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಾಕು, ಪರಿಹಾರ ಬೇಗ ಆಗುತ್ತೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಸ್ವಂತ ಮನೆ ಆಗಬೇಕು ಅನ್ನೋದಾದರೆ ಅದಕ್ಕೆ ಭೂತಾಯಿಯ ಭೂದೇವಿಯ ಅನುಗ್ರಹ ಖಂಡಿತ ಆಗಬೇಕು. ಆಗಲೇ ಸ್ವಂತ ಮನೆ, ನಿವೇಶನ ಅಥವಾ ಹೊಲ ಗದ್ದೆ ಖರೀದಿ ಮಾಡುವುದು ಇವೆಲ್ಲವೂ ಕೂಡ ತುಂಬ ಸರಾಗವಾಗಿ ಆಗುತ್ತೆ. ಪ್ರಮುಖವಾಗಿ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿರುವವರು ಭೂದೇವಿಯ ಅಧಿಪತಿ, ಭೂದೇವಿಯ ಒಡೆಯನಾದಂತಹ ಭೂವರಹ ಸ್ವಾಮಿ, ಹೌದು ವೀಕ್ಷಕರೇ, ಭೂವರಹ ಸ್ವಾಮಿಯ ಕೈಯಲ್ಲಿ ಹಿಡಿದಿರತಕ್ಕಂತಹ ಈ ಶಂಖದ ಲಾಂಛನವನ್ನು ಮನೆಗೆ ತರಿಸಿಕೊಂಡು ಅದಕ್ಕೆ ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡಿಬಿಡಿ. ಶಂಖವನ್ನು ಉಚಿತವಾಗಿ ಮನೆ ಇಲ್ಲದಿದ್ದವರು ಉಚಿತವಾಗಿಯೇ ನೀವು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಒಂದು ಫೋನ್ ಮಾಡಿ ಅವರೇ ಪೂಜೆ ಮಾಡಿ ಮಂತ್ರಿಸಿ ತಂತ್ರಿಸಿ ನಿಮಗೆ ಅದನ್ನು ಉಚಿತವಾಗಿ ನೀಡುತ್ತಾರೆ. ಆ ಶಂಖವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಭೂವರಹ ಸ್ವಾಮಿಯ ಫೋಟೋ ಅಂದರೆ ಭೂದೇವಿ ಲಕ್ಷ್ಮಿ ಸಮೇತರಾಗಿ ಕುಳಿತಿರತಕ್ಕಂತಹ ಭೂವರಹ ಸ್ವಾಮಿಯ ಫೋಟೋದ ಕೆಳಗಡೆ ಆ ಶಂಖವನ್ನಿಟ್ಟು ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ಮನೆ ಆಗಬೇಕು, ಜಮೀನಿನ ಸಮಸ್ಯೆ ಇದೆ, ಭೂಮಿಯ ಈ ಥರ ವಿವಾದ ಇದೆ, ಸೈಟನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಅದು ಕೂಡ ನಿವಾರಣೆ ಆಗಬೇಕು, ರಿಜಿಸ್ಟರ್ ಮಾಡ್ಸೋಕ್ಕಾಗ್ತಾ ಇಲ್ಲ, ಅದೆಲ್ಲವೂ ಸರಿ ಹೋಗಬೇಕು ಅಂತ ಹೇಳಿ ಸಂಕಲ್ಪ ಸಹಿತ ಪೂಜೆ ಮಾಡಿಬಿಡಿ. ಶಂಖವನ್ನು ಪೂಜಿಸಿದ ನಂತರ 3 ಬಾರಿ ಭಂ 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 ಅಂತ ಊದಬೇಕು. ಈ ರೀತಿ ಊದಿದಾಗ ನಿಮ್ಮ ಮನೆಯ ಕನಸು ನನಸಾಗುತ್ತೆ. ಯಾವುದೇ ಭೂ ವಿವಾದಗಳಿದ್ದರೂ ಕೂಡ ಅದು ಸರಿ ಹೋಗುತ್ತೆ. ಶಂಖವನ್ನು ನಿಜವಾಗಲೂ ಕಷ್ಟದಲ್ಲಿದ್ದವರು ಮಾತ್ರ ಪೂಜೆ ಮಾಡಿಕೊಡ್ತಾರೆ. ಉಚಿತವಾಗಿ ಕೇಳಿ ಪಡೆದುಕೊಳ್ಳಲು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧವಾಗಿ ಇವರಿಂದ ಸಾಧ್ಯವಾಗುತ್ತದೆ.